ಸ್ಟೂಡೆಂಟ್ಸ್, ನಾವು ನಿನ್ನೆಯ ಅವಧಿಯಲ್ಲಿ ಕ್ರಿಯೇಟಿವ್ ಇಂಗ್ಲೀಷ್ನಲ್ಲಿ ಬರುವಂತಹ 3ನೇ ಪಾಠವನ್ನು ನೋಡಿದ್ವಿ. ಅದರ ಅರ್ಥನ ತಿಳ್ಕೊಂಡಿದ್ವಿ. ಅದೇ ರೀತಿ ಗ್ರೂಪಿಗೆ ಕೂಡ ಪ್ರಶ್ನೋತ್ತರಗಳನ್ನು ಹಾಕಿದ್ವಿ. ಇವಾಗ 4ನೇ ಪಾಠ, ದ ಹೇರ್ಸ್ ಆ್ಯಂಡ್ ದ ಫ್ರಾಗ್ಸ್. ಈ ಪಾಠದ ಪದಗಳ ಅರ್ಥ ಹಾಗೂ ಪಾಠದ ಸಂಪೂರ್ಣವಾದಂಥ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪದಗಳ ಅರ್ಥವನ್ನು ನೋಡೋಣ. ಓಪನ್ ಮೀಡೋಸ್, ದೊಡ್ಡದಾದ ಹುಲ್ಲುಗಾವಲು. ಶೂಟ್ ಗನ್ಸ್, ಶೂಟ್ ಗನ್ಸ್ ಅಂದ್ರೇನು ಮಕ್ಕಳ? ಬಂದೂಕು ಅಂತ ಕರಿತೀವಿ. ಸರೌಂಡೆಡ್, ಆವರಿಸು. ಶೂಟೆಟ್ ಅಂದರೆ ಗುಂಡು ಹೊಡೆದ, ಅಂದ್ರೆ ಗುಂಡು ಹೊಡೆಯುವುದು. ಸೆಟ್, ಗುರಿ ಇಟ್ಟು. ಅನ್ಲಕ್ಕಿಲಿ, ಭಾಗ್ಯಹೀನ ಅಥವಾ ದುರಾದೃಷ್ಟಕರ. ಥಿಂಗ್ಸ್, ಥಿಂಗ್ಸ್ ಅಂದರೆ ವಸ್ತುಗಳು ಅಥವಾ ಜೀವಿಗಳು ಅಂತ ಕರಿತೀವಿ. ಅರ್ತ್, ಅರ್ತ್ ಅಂದರೆ ಭೂಮಿ. ಪುಟ್ ಆ್ಯನ್ ಎಂಡ್ ಟು, ಆತ್ಮವನ್ನು ಅಂತ್ಯವನ್ನು ಮಾಡು, ಅಂದರೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದು, ಆತ್ಮಹತ್ಯವನ್ನು ಮಾಡಿಕೊಳ್ಳುವುದು. ಫಾಂಡ್, ಫಾಂಡ್ ಅಂದರೆ ಕೊಳ. ಡ್ರೌನ್, ಡ್ರೌನ್ ಅಂದ್ರೆ ಮುಳುಗಿ ಹೋದ, ಅಂದರೆ ನೀರಿನಲ್ಲಿ ಮುಳುಗಿ ಹೋಗುವುದು. ಅದೇ ರೀತಿ ಇದರ ಹಿಂದೆ ಇರುವಂಥ ಪದಗಳ ಅರ್ಥ ನೋಡೋಣ. ನಿಯರೆಸ್ಟ್, ನಿಯರೆಸ್ಟ್ ಅಂದರೆ ತೀರಾ ಹತ್ತಿರದ, ಅಂದ್ರೆ ಹತ್ತಿರವಾದಂತಹ. ಸೆಟ್ ಔಟ್, ಸೆಟ್ ಔಟ್ ಅಂದರೆ ಹೊರಟು ಹೋದ. ಸ್ಟಿಲ್, ಈಗಲೂ ಹತ್ತಿರವಾಗಿ. ಸೌಂಡ್, ಶಬ್ದ. ಕ್ರಾಕಿಂಗ್, ಸಾರಿ ಮಕ್ಕಳ, ಇಲ್ಲಿ ಹ್ಯಾಸ್ಲೀಪ್, ಹ್ಯಾಸ್ಲೀಪ್ ಅಂದರೆ ಮಲಗಿದ. ಆ್ಯಸ್ ಇಫ್, ಹೇಗೆಂದರೆ. ಚಸಿಂಗ್, ಅಟ್ಟಿಸಿಕೊಂಡು. ನಿಯರ್ಡ್, ಸಮೀಪ, ಸಮೀಪ ಬಂದು, ಅಂದ್ರೆ ಹತ್ತಿರ ಬಂದು ಅಥವಾ ಹತ್ತಿರವಾಗಿ. ಸೌಂಡ್, ಶಬ್ದ. ಕ್ರಾಕಿಂಗ್, ವಟರ್ ವಟರ್ ಎಂಬ ಕಪ್ಪೆಯ ಶಬ್ದ. ಕಪ್ಪೆ ಕೂಗ್ತಿರ್ತಾವಲ್ಲ ವಟರ್ ವಟರ್ ಅಂತಂದು, ಆ ರೀತಿ ಕಪ್ಪೆ ಕೂಗುವಂಥ ಶಬ್ದ. ಸಡನ್ಲಿ, ಇದ್ದಕ್ಕಿದ್ದಂತೆ. ಸರ್ಪ್ರೈಸ್, ಆಶ್ಚರ್ಯವಾದಂತಹ, ಆಶ್ಚರ್ಯಕರವಾದಂತಹ. ಸ್ಟ್ರೇಂಜ್, ಸ್ಟ್ರೇಂಜ್ ಅಂದ್ರೆ ಅಪರಿಚಿತ ಅಥವಾ ಅದ್ಭುತ ಅಂತ ಕರಿತೀವಿ. ನೆವರ್ ನ್ಯೂ, ನೆವರ್ ನ್ಯೂ, ಗೊತ್ತೇ ಇರಲಿಲ್ಲ. ಕವರ್ಡ್ಸ್, ಕವರ್ಡ್ಸ್ ಅಂದರೆ ಏಡಿಗಳು, ಹೇಡಿಗಳು ಅಂತ ಕರಿತೀವಿ. ಅಂದರೆ ಹೆದರಿ ಓಡಿ ಹೋಗೋರನ್ನು ನಾವು ಹೇಡಿಗಳು ಅಂತ ಕರಿತೀವಿ. ಇವೆನ್, ಆದರೂ. ಲೆಸ್ ಫಾರ್ಚುನೇಟ್, ಕಡಿಮೆ ಭಾಗ್ಯಶಾಲಿಗಳು. ಒನ್ ಬೈ ಒನ್, ಒಬ್ಬೊಬ್ಬರಾಗಿ. ಲಿಫ್ಟೆಡ್, ಮೇಲೆತ್ತು. ಕಂಟಿನ್ಯೂಡ್, ಮುಂದುವರಿಸು. ಎಂಜಾಯ್ಡ್, ಆನಂದಿಸು. ನೋಡ್ರಿ, ಪದಗಳ ಅರ್ಥ ಎಲ್ಲ ನೋಡಿದ್ರೆ ಪಾಠ ಯಾವಾಗ ನಾವು ಕೇಳ್ತೀವೋ ತಿಳ್ಕೊತೀವೋ ಅನ್ನೋವಂಥ ಒಂದು ಕುತೂಹಲ ಮೂಡುತ್ತೆ. ಅದೇ ರೀತಿ ಈ ಪಾಠದ ಒಂದು ಸಾರಿ ಓದೋಣ, ನೀವು ಕೂಡ ಓದಬೇಕು. ಯೂನಿಟ್ 4, ದ ಹೇರ್ಸ್ ಆ್ಯಂಡ್ ದ ಫ್ರಾಗ್ಸ್. ನೋಡ್ರಿ, ಈ ಪಾಠದಲ್ಲಿ ಏನಿದಾವಪ್ಪ ಅಂತಂದರೆ ಇಲ್ಲಿ ಚಿತ್ರ ಸಹಿತ ತೋರಿಸಿದ್ದಾರೆ ನಿಮಗೆ. ದ ಹೇರ್ಸ್ ಆ್ಯಂಡ್ ದ ಫ್ರಾಗ್ಸ್. ಹೇರ್ಸ್ ಅಂದ್ರೆ ಏನು ಮಕ್ಕಳ? ಇಲ್ಲಿ ಮೊಲ ಅಂತ ಕರಿತೀವಿ ನಾವು. ಮೊಲ ಮತ್ತು ಕಪ್ಪೆಗಳ ಬಗ್ಗೆ ಇರುವಂಥ ಪಾಠ ಇದಾಗಿದೆ. ಕಪ್ಪೆಗಳು, ಮೊಲ ಮತ್ತು ಏನು ಮಾಡ್ತವೆ ಈ ಪಾಠದೊಳಗೆ ಅನ್ನೋದು ನಾವು ತಿಳಿದುಕೊಳ್ತೀವಿ. ದೇರ್ ವೇರ್ ಸಮ್ ಹೇರ್ಸ್, ದೇ ಲಿವ್ಡ್ ಇನ್ ಎ ಬಿಗ್ ಓಪನ್ ಮೀಡೋಸ್. ದೇ ಕುಡ್ ಈಟ್ ಆಸ್ ಮಚ್ ಆಸ್ ದ liked, but they were very unhappy. Every day hunters came to the meadows with their dogs and shotguns. The
surrounded the hares and shoot at them. Then they set their dogs to each any which their guns missed. All the hares were very sad. They did not know what to do. We are the most unlucky things on this earth, said the hares sadly. We should put an end to our sad life. This is the best thing for us. We should go and jump into the pond. We can do nothing else. We should drown ourselves. The hares had a meeting. They decided to go to the nearest pond and drown themselves. Early one morning, the hares set out for the pond. People were still asleep at the time. There were no hunters or dogs, but the hares ran as if all the dogs and hunters were chasing them. Each one wanted to reach the pond first can drown himself. As they neared the pond, they heard the sound of frogs croaking. Suddenly the frogs stopped croaking and jumped into the pond. They had heard the sound of hares coming that way. They were so filled with fear that they jumped back into the water. The hares stopped in surprise. "How strange," said one of them. "We never knew there could be bigger cowards than us also." "You are right," said the others. "We all saw how the frogs ran away from us in fear. Those poor things are even less fortunate than us. Yet they don't think of dying. Then we run away from life." One by one, all the hares lifted their heads high and started back for home. They decided not to run away from life. They continued living in the meadows and enjoyed their life. ನೋಡಿ, ಪಾಠ ಇಷ್ಟೆಲ್ಲ ಓದಿದ್ದೀವಿ. ಈಗ ಮುಂದಿನ ಅವಧಿಯಲ್ಲಿ ಈ ಪಾಠದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಬಾಯ್ ಮಕ್ಕಳ.